ಹಾಯ್ ಫ್ರೆಂಡ್ಸ್, ನಾನಿವತ್ತು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ. ಡ್ರೈ ಗೋಬಿಗೆ ಏನೇನು ಬೇಕಂತಂದರೆ, ಈ ಗೋಬಿನ ಫಸ್ಟ್ ನಾನು ಬಿಸಿ ನೀರಲ್ಲಿ ಕುದಿಸಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ ನಂತರ ಅಕ್ಕಿ ಹಿಟ್ಟು, ಇದರಲ್ಲಿ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಮತ್ತು ಪೆರಿ ಪೆರಿ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಧನಿಯಾ ಜೀರಾ ಪುಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಈ ಥರ ಗೋಬಿ ಮೇಲೆ ಹಾಕ್ಕೊಂಡ್ಬಿಟ್ಟು ಒಂದು ಚೂರು ನೀರು ಚಿಮ್ಮಿಸಿ, ಈ ಥರ ನೀರು ಚಿಮ್ಮಿಸಿ ಅಳತೆ ನೋಡಿಕೊಂಡು ಕಲಿಸ್ಬೇಕು. ಇದು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ. ಈಗ ಪೌಡರೆಲ್ಲ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆ, ಪುಡಿ ಎಲ್ಲ. ಆಮೇಲೆ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಒಂದೊಂದಾಗಿ ಬಿಡಬೇಕು. ಈ ಥರ ಒಂದಾಗಿ ಬಿಟ್ಟು ನಿಧಾನಕ್ಕೆ ಸಣ್ಣ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಕರಿಬೇಕು ಬಜ್ಜಿ ಥರ. ನೋಡಿ, ಚೆನ್ನಾಗಿ ಕೆಂಪಗಾಗಿದೆ. ಕೆಂಪಗಾದ್ಮೇಲೆ ಕ್ರಿಸ್ಪಿ ಆಗಿದೆ. ಈಗ ಇದನ್ನು ತೆಕ್ಕೊಂಡ್ಬಿಡಬೇಕು. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಕೂಡ ಹಾಕಿ ಕರ್ಕೊಂಡ್ಬಿಡ್ತೀನಿ. ಚೂರು ಕರಿಬೇವು ಮೇಲೆ ಹಾಕಿ ಕೊಟ್ಟರೆ ತಿಂದರೆ ಆಹಾ ಮಜಾನೇ ಬೇರೆ. ನೋಡಿ, ನಾನೆಲ್ಲ ಕರ್ಕೊಟ್ಟಿದ್ದೀನಿ. ಮೆಣಸಿನ್ಕಾಯಿ ರೆಡಿ ಆಗಿದೆ. ಡ್ರೈ ಗೋಬಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ನ ಹೀಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬಾಯ್.